ಮಳೆಗಾಲದ ದಿನಗಳಲ್ಲೋ ಅಥವಾ ಲೈಟಾಗಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಈ ಥರ ಪೊಂಗಲ್ನ ಟ್ರೈ ಮಾಡಿ. ಕ್ವಿಕ್ಕಾಗಿ 120 to 30 ಮಿನಿಟ್ಸಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಅಂದರೆ ಈ ಥರ ಪೊಂಗಲ್ನೇ ಮಾಡೋದು. ಇಟ್ಸ್ ವೆರಿ ಗುಡ್ ವಿತ್ ಹೈ ಪ್ರೋಟೀನ್ ಆ್ಯಂಡ್ ಗುಡ್ ಕಾರ್ಬ್ಸ್. ಹೆಸರುಬೇಳೆ ಹಾಕಿ ಒಟ್ಟಿಗೆ ತೊಳೆದು ಕುಕ್ಕರ್ ಹಾಕೊಂಡಿದ ನಂತರ ಸ್ವಲ್ಪ ಹೆಚ್ಚಾಗಿ ನೀರು ಹಾಕೊಳ್ಳೋಣ. ನೀವು ಬೇಕಿದ್ರೆ ಇಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಟರ್ಮರಿಕ್ ಹಾಕಿ ಕುಕ್ಕರ್ ಕ್ಲೋಸ್ ಮಾಡ್ತಿದ್ದೀನಿ. 2 ವಿಷಲ್ ಬರಬೇಕು. ಸೊ ಇಷ್ಟೇ, 50% ಕೆಲಸ ಮುಗೀತು. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಫುಲ್ ಸ್ಪೂನ್ ಬಟರ್ ಯೂಸ್ ಮಾಡ್ತಿದ್ದೀನಿ. ಬೇಕಿದ್ರೆ ಆಯಿಲ್, ಗೀ ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಹೆಲ್ತಿಯಾಗಿರೋ ರೀಸನ್ಗೋಸ್ಕರ ಗುಡ್ ಫ್ಯಾಟ್ ಬಟರ್ ಹಾಕೋತಿದ್ದೀನಿ. ಇದು ಮೆಲ್ಟ್ ಆಗಿದ ಕೂಡಲೇ 1 ಸ್ಪೂನ್ ಅಥವಾ 1/4 ಟೀ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ. ಸಿಡ್ದಿದೆ. ಇವಾಗ ಮದ್ದಿಗೆ ಕಟ್ ಮಾಡಿರುವಂಥ 5 ಹಸಿಮೆಣಸಿಕಾಯಿ ಹಾಕೋತಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ತುರಿದಿಟ್ಟಿರುವಂತಹ ಜಿಂಜರ್ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನು ಮೆಣಸು ಮತ್ತು ಹಿಂಗೆ ಹಾಕ್ಕೊಂಡಿಲ್ಲ. ಇದು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ಖಾಲಿ ಹೋಗೋಗ್ಬಿಡುತ್ತೆ. ಲಂಚಿಗೆ ನೀವು ಪ್ಯಾಕ್ ಮಾಡ್ಕೋತಿದ್ದೀನಿ ಅಂದರೆ ಖಂಡಿತ ಇದೆರಡು ಯೂಸ್ ಮಾಡ್ಕೋಬೇಕು. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಬೇಯಿಸ್ಕೊಂಡಿರುವಂತಹ ಬೇಳೆ ಅನ್ನನ ಇದಕ್ಕೆ ಹಾಕೊಳ್ಳೋಣ. ಕಲರ್ಫುಲ್ ಆಗಿರಲಿ ಅಂತ ಸ್ವಲ್ಪ ಕೊತ್ತಂಬರಿ ಹಾಕೋತಿದ್ದೀನಿ. ಇಷ್ಟೇ ಇದ್ರ ಕೆಲಸ. ಪೊಂಗಲ್ ತಿನ್ನಬೇಕಾದ್ರೆ ಮೆಣಸು ಸಿಗುತ್ತೆ ಅಂತಲೇ ತುಂಬ ಜನ ಬ್ರೇಕ್ಫಾಸ್ಟ್ ಮಾಡೋದೇ ಸ್ಕಿಪ್ ಮಾಡಿರ್ತೀರ. ಈಗ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ಇದು ಮಾಡೋದಕ್ಕೆ ತುಂಬ ಈಸಿ. ನೀವು ಅಂದ್ಕೊಂಡಿರೋದಕ್ಕಿಂತ ತುಂಬ ಈಸಿ ಅಲ್ವಾ? ಸೊ ಇದ್ರ ಕಾಂಬಿನೇಷನ್ಗೆ ಕ್ವಿಕ್ಕಾಗಿ ಹೇಗೆ ಚಟ್ನಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 1/2 ಕಪ್ ತೆಂಗಿನಕಾಯಿ, 1/4 ಕಪ್ ಚಟ್ನಿ ಕಲ್ಲೆ, ಹಸಿಮೆಣ್ಸಿಕಾಯಿ, ಒಣಗಿರೋ ಮೆಣಸಿಕಾಯಿ, ಖಾರಕ್ಕೆ ತಕ್ಕಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 to 4 ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 1/4 ಟೀ ಸ್ಪೂನ್ ಸಾಲ್ಟ್. ಫೈನ್ ಪೇಸ್ಟಿಗೆ ಆಡಿಸ್ಕೊಂಡು ಸ್ವಲ್ಪ ತೆಳುವಾಗೇ ಇರಲಿ ಚಟ್ನಿ. ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೇನು ತುಂಬ ಟೈಮ್ ಹಿಡಿಯೋದಿಲ್ಲ. ಪೊಂಗಲ್ ದಮ್ ಇದೆ ಅನ್ನೋ ಟೈಮಲ್ಲಿ ಕ್ವಿಕ್ಕಾಗಿ ಚಟ್ನಿ ಮಾಡ್ಕೋಬೋದು. ಮಳೆಗಾಲದ ದಿನಗಳಲ್ಲಿ ಇಂತಹ ಒಂದು ಬೌಲ್ ಪೊಂಗಲ್ ಸಾಕು. ಮನಸ್ಸು ಮತ್ತು ಹೊಟ್ಟೆ ಎರಡೂ ತುಂಬಿರುತ್ತೆ. ನೋಡಲು ಎಷ್ಟು ಸಿಂಪಲ್ ಆಗಿದೆ, ಅಷ್ಟೇ ರುಚಿಯಾಗಿ ಬಂದಿದೆ. ಇನ್ನು ಹೆಚ್ಚಿನ ರೆಸಿಪಿಗಳಲ್ಲಿ ಭೇಟಿಯಾಗೋಣ.